ಹಾಂ, ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ರು ಹೈಕಮಾಂಡ್ 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 ಅಂತ 3-4 ಸರಿ ಹೇಳಿದ್ರಪ್ಪ ಹೈಕಮಾಂಡ್. ಅವ್ರಿಗೆ ಹೈಕಮಾಂಡ್ ನಾವು ಸಿದ್ದರಾಮಯ್ಯನವ್ರಂತ ಅಂದ್ಕೊಂಡಿದ್ವಿ. ಈಗ ಹೈಕಮಾಂಡ್ ಶಿಫ್ಟ್ ಆದಂಗೆ ಕಾಣ್ತಾ ಇದೆ. ಯಾಕಂದರೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ಪಾಪ ಯಾವಾಗಲೂ ಕರ್ಕೊಂಡು ಹೋಗ್ತಿದ್ರಂತೆ, ಈ 2 ಸರಿ ಬಿಟ್ಟೋಗಿದ್ದಾರಂತೆ. ಸೊ ಎಲ್ಲಿ ನನ್ನೂ ಬಿಟ್ಬಿಡ್ತಾರೆ ಅಂತ ಅವ್ರಿಗೆ ಭಯ ಶುರುವಾಗಿರಬೇಕು. ನಂಬರ್ 1. ನಂಬರ್ 2, ರಾಜಣ್ಣ ಅವ್ರು ಎಲ್ಲಿ ಹೋಗಿದ್ರು? ಅದೇನೋ ಯಾರೋ ಏನೋ ಮಾಡಿದ್ರಂತೆ, ಅದೇನೋ ಇದು ಮಾಡಿದ್ರಂತೆ, ಟ್ರ್ಯಾಪ್ ಮಾಡಿದ್ರಂತೆ, ಇಲ್ಲ ಕೊಲೆನೇ ಏನೋ ಅಂತ ಏನೇನೋ ಇದ್ದಪ್ಪ. ಪಾಪ 3 ತಿಂಗಳೆಲ್ಲ ಹೋಗಿದ್ರು. ಇವತ್ತು ಬಂದು ಅವ್ರಿಗೆ ಗೊತ್ತಿದೆ ಹೆಂಗೂ ಹೋಗ್ತೀನಿ, 1-2 ಕಲ್ಲು ಎಸ್ತೋಗೋಣ ಅಂತ ಎಸ್ದಿದ್ದಾರೆ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾದಂತಹ ಶಂಕರ್ ಶೆಟ್ರು ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರು ಮತ್ತು ಹಿರಿಯ ವಕ್ತಾರರು ಆದಂತಹ ಅಶ್ವಥ್ ನಾರಾಯಣ್ ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ಹಿರಿಯ ವಕ್ತಾರರಾದಂತಹ ದೇವರಾಜ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಸ್ವಾಗತ. ಇನ್ನು ಕಾಂಗ್ರೆಸ್ ಪಾರ್ಟಿಯ ವಕ್ತಾರರಾದಂತಹ ನಂದನ್ ಕಶ್ಯಪ್ ಅವರು, ನಂದನ್ ಅವರೇ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಅಶ್ವಥ್ ನಾರಾಯಣ್ ಸರ್, ಈಗ ಪವರ್ ಸೆಂಟರ್ಗಳು ಅಂತ ಹೇಳ್ತಾ ಇದ್ರು. ಪವರ್ ಸೆಂಟರ್ಗಳು 2-3 ಹೇಳೋಕ್ಕಾಗಲ್ಲ, ಭಾಳಷ್ಟಿದ್ದಾವೆ ಇಂಥ. ಸೊ ನಂಬರ್ 1 ಪವರ್ ಸೆಂಟರು ಸಿದ್ದರಾಮಯ್ಯ, ನಂಬರ್ 2 ಪವರ್ ಸೆಂಟರು DK ಶಿವಕುಮಾರ್. ಈ 3-4 ಹೇಳೋಕ್ಕಾಗದೇ ಇರೋಷ್ಟು ಯಾರ್ಯಾರು ಸರ್? ಮೇಡಮ್, ಯಾವುದೇ ಒಂದು ಚುನಾಯಿತ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಸರ್ಕಾರಕ್ಕೆ ಒಂದು 6 ಮಂತ್ ಗ್ರೇಸ್ ಪೀರಿಯಡ್ ಇರುತ್ತೆ, ಅಥವಾ 1 ವರ್ಷ. ಆಮೇಲೆ ಸರ್ಕಾರ ಸುಭದ್ರವಾಗಿ ನಡ್ಕೊಳ್ಬೇಕು. ಆಫ್ಟರ್ 4 ಇಯರ್ಸ್ ಒಂದು ವಿರೋಧಿ ಅಲೆ ಪ್ರಾರಂಭ ಆಗ್ತದೆ. ಈ ಸಹಜವಾಗಿ ಯಾವುದೇ ಸರ್ಕಾರ ಬಂದು 4 ವರ್ಷ ಆದಮೇಲೆ ಆಡಳಿತ ವಿರೋಧಿ ಅಲೆ ಪ್ರಾರಂಭ ಆಗ್ತದೆ. ದುರ್ದೈವ ಈ ಸರ್ಕಾರಕ್ಕೆ 100 ಡೇಸ್ ಇನ್ನೂ ಮುಗದೇ ಇರಲಿಲ್ಲ ಮೇಡಮ್. ನೀವು ಮೋಸ್ಟ್ಲಿ ನಿಮಗೆ ಜ್ಞಾಪಕ ಇರುತ್ತೆ, ರೆಕಾರ್ಡ್ ಇರುತ್ತೆ. 100 ಡೇಸ್ ಇನ್ನೂ ಮುಗದೇ ಇರಲಿಲ್ಲ. 100 ಡೇಸ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಬಸವರಾಜ ರಾಯರೆಡ್ಡಿ ಮತ್ತು ಇದೇ BR ಪಾಟೀಲ್ 20 ಜನ ಶಾಸಕರನ್ನ 20 ಜನ ಶಾಸಕರು ಸೈನ್ ಮಾಡಿ ಈ ಸರ್ಕಾರದಲ್ಲಿ ಶಾಸಕರ ಮಾತಿಗೆ ಕಿಮ್ಮತ್ತಿಲ್ಲ, ಮಂತ್ರಿಗಳು ಗೌರವ ಕೊಡೋದಿಲ್ಲ ಅಂತೇಳಿ ಒಂದು ಪತ್ರ ಬರೆದು ನಾವು ಹೇಳೋದನ್ನ ಟ್ರಾನ್ಸ್ಫರ್ ಮಾಡಲ್ಲ ಅಂತೇಳಿ ಅವ್ರು ದೊಡ್ಡ ಗಲಾಟೆ ಮಾಡೋದು. ಬಸವರಾಜ ರೆಡ್ಡಿ ತಕ್ಷಣ ಅವ್ರನ್ನ ಕರೆದು ಆರ್ಥಿಕ ಸಲಹೆಗಾರನಾಗಿ ಮಾಡಿಕೊಂಡ್ರು. ಇವ್ರನ್ನ ಪ್ಲಾನಿಂಗ್ ಕಮಿಷನಲ್ಲಿ ಉಪಾಧ್ಯಕ್ಷನ ಮಾಡಿಕೊಂಡ್ರು. ಅಲ್ಲಿಂದ ಪ್ರಾರಂಭ ಆದಂಥ ಈ ಸರ್ಕಾರದ ಗೊಂದಲಗಳು ಇವತ್ತಿಗಿವತ್ತು ಹೈಕಮಾಂಡು ನಮ್ಮಲ್ಲಿ 5 ಇದೆ 6 ಇದೆ ಅನ್ನೋ ಮಟ್ಟಿಗೆ ಬಂದಿದೆ. ಪವರ್ ಸೆಂಟರ್ 5 ಇದೆ 6 ಇದೆ. ನಿಮ್ಗೆ ಗೊತ್ತಿದ್ರೆ ನನಗೆ ಹೇಳಿ, ನನಗೆ ಲೆಕ್ಕ ಹಾಕಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಬಿಟ್ರೆ ಇನ್ನು ಉಳಿದಿದ್ದ ಪವರ್ ಸೆಂಟರ್ ಯಾವ್ದಂತ ನಂಗೆ ಗೊತ್ತಿಲ್ಲ. ಈ ಸಿದ್ದರಾಮಯ್ಯ ಒಂದ್ ಕಡೆ, ಜಾರಕಿಹೊಳಿ ಅವರು ಬೆಳಗಾಮಲ್ಲಿ ಸಭೆ ಕರೀತಾರೆ, ದಲಿತರ ಸಭೆ ಕರೀತಾರೆ, ಟಿಫನ್ ಕರೀತಾರೆ. ಮಾದೇಪುರ ಚಾಮರಾಜನಗರದ ದಲಿತರ ಶಾಸಕರ ಸಭೆ ಕರೀತಾರೆ, ಟಿಫನ್ ಕರೀತಾರೆ. ಒಂದೊಂದೊಂದು ಕ್ರಿಯೇಟ್ ಮಾಡ್ತಾರೆ ಸಿದ್ದರಾಮಯ್ಯ. ಅಂದರೆ ನಾನು ಮಂತ್ರಿ ಸ್ಥಾನ ಬೇಡ, ನನಗೆ KPCC ಪ್ರೆಸಿಡೆಂಟ್ ಕೊಡಿ ಅಂತ ಒಬ್ಬ PWD ಮಿನಿಸ್ಟ್ರಿಗೆ ಕೇಳ್ತಾರೆ. ಅಂದರೆ ಮೇಡಮ್, PWD ಖಾತೆ ತೊಗೊಳ್ಳೋದಕ್ಕೆ ಕಿತ್ತಾಡ್ತಾರೆ. PWD ಮಿನಿಸ್ಟರ್ ನನಗೆ ಮಂತ್ರಿ ಸ್ಥಾನ ಬೇಡ, ನನಗೆ KPCC ಪ್ರೆಸಿಡೆಂಟ್ ಕೊಡಿ ಅಂದರೆ ಸಿದ್ದರಾಮಯ್ಯನವರು ಸಂಘಟಿಸೋದಕ್ಕೆ ಪಕ್ಷದ ಇಮೇಜ್ ಏನು ಡ್ಯಾಮೇಜ್ ಆಗ್ತಾ ಇದೆ ಅದನ್ನ ಸರಿ ಮಾಡೋದಕ್ಕೆ ಅವರು ತ್ಯಾಗಕ್ಕೆ ಇಲ್ಲ. ಅದಲ್ಲ, ಸಿದ್ದರಾಮಯ್ಯನವ್ರಿಗೆ KPCC ತನ್ನ ಹಿಡಿತದಲ್ಲಿ ಇರಬೇಕು, ತನ್ನ ಶಿಷ್ಯ ಒಬ್ಬನ ಪ್ರೆಸಿಡೆಂಟ್ ಮಾಡ್ಕೋಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಸಿದ್ದರಾಮಯ್ಯನವ್ರಿಗೋಸ್ಕರ ಸತೀಶ್ ಜಾರಕಿಹೊಳಿ ಅಂತ ಫಲಭರಿತವಾದಂತ ಖಾತೆಯನ್ನ ಬಿಟ್ಕೊಡೋದು ಇವತ್ತು ರಾಜಣ್ಣರು ಹೇಳಿದ್ರು, ನಾನು ಬೇಕಾದ್ರೆ ಮಂತ್ರಿಗೆ ರಾಜೀನಾಮೆ ಕೊಡ್ತೀನಿ, KPCC ಪ್ರೆಸಿಡೆಂಟ್ ಆಗ್ತಾನೆ. ಒಬ್ಬ ವ್ಯಕ್ತಿ ಯಾಕೆ 2 ಹುದ್ದೆನಲ್ಲಿರಬೇಕು, ಪ್ರೆಸಿಡೆಂಟ್ ಯಾಕಿರಬೇಕು, ಮಂತ್ರಿನೂ ಯಾಕಿರಬೇಕು ಅಂತ ಕೇಳಿದ್ರು. ಇವತ್ತು ಈ ಸರ್ಕಾರದಲ್ಲಿ ಏನಾಗಿದೆ, ಯಾರು ಹೈಕಮಾಂಡು, ಎಲ್ಲಿ ಪವರ್ ಸೆಂಟರ್ ಇದೆ, ಏನು ನಡೀತಿದೆ ಅನ್ನೋಂಥದ್ದು ಅಸಮಾಧಾನದಿಂದ ಶಾಸಕರು ಇವತ್ತು ಬೀದಿಗೆ ಬರೋ ಮಟ್ಟಕ್ಕೆ ಬಂದು ಕೂತಿದೆ. ನಾವು ಅದೇ ಅನ್ಕೋತಾ ಇದ್ವಿ ಸರ್. ಯಾಕೆ ಅಂತಂದ್ರೆ BJP ಪಕ್ಷಕ್ಕೆ ಒಂದು ರೆಕಾರ್ಡ್ ಇದೆ ಸರ್. ಯಾಕೆ ಅಂದ್ರೆ BJP ಪಕ್ಷದಲ್ಲಿ ಎಲ್ಲ ಚೆನ್ನಾಗಿದ್ರು ಕೂಡ ಅವ್ರವರೇ ಒಬ್ರ ಕಾಲು ಒಬ್ಬೊಬ್ರು ಎಳ್ಕೊಳ್ಳೋದು, ಕಿತ್ತಾಡೋದು, ಒಳ ಜಗಳ ಎಲ್ಲ ಇತ್ತು. ಅವ್ರನ್ನ ಬೀಟ್ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ನಾವ್ ಅನ್ಕೋತಾ ಇದ್ವಿ. ಈಗ ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ನೋಡ್ತಾ ಇದ್ರೆ ಸರ್, ಅವ್ರು ನಿಮಗಿಂತಲೂ ನೀವು ಅಂದ್ರಲ್ಲ 36 ದಿನಕ್ಕೆ ಕಾಲು ಎಳಿತಾ ಇದ್ದಾರೆ, ನಿಮ್ಗಿಂತ ಫಾಸ್ಟ್ ಇದ್ದಾರೆ ಸರ್ ಅವರು. ಮೇಡಮ್, DK ಶಿವಕುಮಾರ್ ಒಬ್ಬ ಉಪಮುಖ್ಯಮಂತ್ರಿ ಮಾಡಬೇಕಾಗಿರೋ ಕೆಲಸ ಎಷ್ಟಿದೆ. ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್, ಉಪಮುಖ್ಯಮಂತ್ರಿ, KPCC ಪ್ರೆಸಿಡೆಂಟು. ಯಾವುದೋ ಜಿಲ್ಲೆ ನೇಮ ಬದಲಾವಣೆ ಮಾಡೋದು ಅವ್ರ ಕೆಲಸನ? ಜಿಲ್ಲೆ ನೇಮ ಬದಲಾವಣೆ ಮಾಡೋದು ಒಬ್ಬ ಉಪಮುಖ್ಯಮಂತ್ರಿ ಕೆಲಸನ ಮೇಡಮ್? ಬೆಂಗಳೂರಲ್ಲಿ ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತ ಹೇಳಿದ್ರೆ ಮೊನ್ನೆ ಪತ್ರಿಕೆಯಲ್ಲಿ ಬರೆದಿದ್ರೆ 81,000 ಜನಕ್ಕೆ ಮನೆ ಪವರ್ ಲೈಸೆನ್ಸ್ ಕೊಟ್ಟಿಲ್ಲ ಮೇಡಮ್. ಗೃಹ ಪ್ರವೇಶ ಮಾಡ್ಲಿಕ್ಕೆ ಆಗ್ತಿಲ್ಲ, ಜನರೇಟರ್ ಇಟ್ಕೊಂಡು ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. ಇವರು ರಾಮನಗರ ನೇಮ್ ಬದಲಾವಣೆ ಮಾಡಿಕ್ಕೆ ಹೋಗ್ತಾ ಇದ್ದಾರೆ. ಏನಾಗಿದೆ ಅಂತ ನೋಡ್ತಾ ಇಲ್ಲ.
ರಿಜಿಸ್ಟ್ರೇಷನ್ಗಳು ಆಗ್ತಾ ಇಲ್ಲ, ಖಾತಾಗಳು ಆಗ್ತಾ ಇಲ್ಲ, ಈ ಖಾತಾ ಇಲ್ಲ ಅಂತೇಳಿ ಸರ್ಕಾರಕ್ಕೆ ಬರೋ Advertisement ಆದಾಯನೂ ಬರ್ತಾ ತಪ್ಪಾಗಿದೆ. ಇದೆ ಅಲ್ಲ ಸರ್? ಸರ್ಕಾರಕ್ಕೆ ಬರೋ ಆದಾಯನೂ ತಪ್ಪಾಗಿದೆ. ಎಲ್ಲ ನಾವು ಡಿಜಿಟಲೈಸೇಷನ್ ಮಾಡಿದೀವಿ, ಯಾವುದೇ ರೀತಿ ಅಂತ ಭ್ರಷ್ಟಾಚಾರಕ್ಕೆ ನಾವು ಎಡೆ ಮಾಡ್ಕೊಡ್ತಾ ಇಲ್ಲ. ಆರಾಮಾಗಿ ಖಾತೆ ಮಾಡ್ಕೊಳ್ಳಿ, ಆರಾಮಾಗಿರ್ರಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾವಾಗ ಮೇಡಮ್ 6 ತಿಂಗಳಾಗಿದೆ ರಿಜಿಸ್ಟ್ರೇಷನ್ ನಿಲ್ಲಿಸಿ, ಕೃಷ್ಣ ಬೈರೇಗೌಡ ಕ್ಲಿಯರೆನ್ಸ್ ಕೊಡ್ಲಿ. ಎಷ್ಟು ನಮಗೆ ಐ ಡು ಅಗ್ರಿ. ಯಾಕೆಂದ್ರೆ ಬಹಳ ಜನ ಆ ಒಂದು ಗೋಳನ್ನ ಹೇಳ್ಕೊಂಡು ನಮ್ಮ ಚಾನಲ್ಗೂ ಬರ್ತಾರೆ, ಖಾತೆಗಳು ಆಗ್ತಾ ಇಲ್ಲ, ನಾವು ನಿಜಕ್ಕೂ ಬೀದಿಗೆ ಬರುವಂತಹ ಪರಿಸ್ಥಿತಿ ಬಂದಾಗಿದೆ ಅಂತ ಕಾಂಟ್ರಾಕ್ಟರ್. ಮೇಡಮ್ ನಿಮಗೆ ನಾನು ಒಂದು ಕಾಪಿ ಕಳಿಸ್ತೀನಿ, ಚೀಫ್ ಸೆಕ್ರೆಟರಿ ಸೈನ್ ಮಾಡಿರೋ ಕಾಪಿ ಕಳಿಸ್ಕೊಡ್ತೀನಿ. 1,71,000 ಜನ ಇಡೀ ರಾಜ್ಯದಲ್ಲಿ ಪವರ್ ಲೈಸೆನ್ಸ್ಗೆ ಕಾಯ್ಕೊಂಡು ಕೂತಿರೋದು. 1,71,000 ಜನ ಚೀಫ್ ಸೆಕ್ರೆಟರಿ ಸೈನ್ ಮಾಡಿರೋ ಪತ್ರ ಕಳಿಸ್ತೀನಿ. ಎಲ್ಲಿ ನಡೀತಿದೆ ಸರ್ಕಾರ? ಸುಪ್ರೀಂ ಕೋರ್ಟ್ ಇಲ್ಲ ಅಂದ್ರೆ ಯಾರಿಗೂ ಪವರ್ ಕೊಡ್ಬೇಕು. ದೇವರಾಜ್ ಸರ್, ಈಗ 2013-18 ಹೇಳ್ತಾ ಇದ್ರು. 2013-18 ಸಿದ್ದರಾಮಯ್ಯನವರಿಗೂ ಈಗಿನ ಸಿದ್ದರಾಮಯ್ಯನವರಿಗೂ ಭಾರಿ ಬದಲಾವಣೆ ಇದೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಅದೇನೋ ನನಗೂ ನಿಜ ಅಂತ ಅನಿಸ್ತಾ ಇದೆ ಅಂತ ರಾಜಣ್ಣ ಹೇಳ್ತಾರೆ. ಯಾರು ಸರ್ ರಾಜಣ್ಣ? ರಾಜಣ್ಣ ಅವರು ಸಿದ್ದರಾಮಯ್ಯನವರ ಪರಮಾಪ್ತರು. ಹಾ, ಅದನ್ನ ರಾಜು ಕಾಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೆಲ್ಲ ಹೇಳೋದು ನಾನು ನೋಡಿದಂತ ಅದನ್ನ ಒಪ್ಕೊಂತಾ ಇದ್ದಾರೆ, ಸಾರ್ವಜನಿಕವಾಗಿ ಒಪ್ಕೊಂತಾ ಇದ್ದಾರೆ, ತಮ್ಮ ಮುಂದೆನೆ ಒಪ್ಕೊಂತಿದ್ದಾರೆ. ಅಮ್ಮ, ಈಗ ಶ್ರೀಯುತ ಅಶ್ವತ್ಥನಾರಾಯಣ ಅವ್ರು ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ಬಣಗಳು ಅನ್ನೋದಂತೂ ಸ್ಪಷ್ಟವಾಗಿ ಆಗೋಗ್ಬಿಟ್ಟಿದೆ. ಇದನ್ನ ಯಾರು ಸಹ ಅಲ್ಗಳಲ್ಲಿ ಅವರೇ ಹೇಳಿದ್ರಲ್ಲ. 1.5 ವರ್ಷ ಆಗಿತ್ತು, ನಾನು ಸ್ವಲ್ಪ ನಾನು ಬಂದಿರ್ಲಿಲ್ಲ, ನಂಗೆ ಗೊತ್ತಾಗಿ. ನೀವ್ ಹೇಳಿ ಸರ್, ಎಷ್ಟು ಬಣ? ಈಗ ಪವರ್ ಸೆಂಟರ್ ಅಂದ್ರೂ ಒಂದೇ, ಬಣ ಅಂದ್ರೂ ಒಂದೇ, ಎರಡರಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಇಲ್ಲ. ನಮಗೆ ತಿಳಿದ ಮಟ್ಟಿಗೆ 3ಕ್ಕಿಂತ ಹೆಚ್ಚಿದೆ. ಏನೋ ಒಂದು ಮಾನ್ಯ ಸಿದ್ದರಾಮಯ್ಯವ್ರ ಬಣ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರ ಬಣ, ಮತ್ತೆ ತಟಸ್ಥ ಬಣದವರು ಯಾರನ್ನು ಯಾರ್ಯಾರನ್ನು ಓಲೈಸ್ತಾವ್ರೆ ನಮಗೂ ಅದನ್ನ ತಿಳ್ಕೊಬೇಕು. ಇಷ್ಟು ಬಣಗಳು, ಇದ್ರಿಂದ ಆಚೆಗೆ ಎಷ್ಟು ಇದೆಯೋ ಅವ್ರ ಪಕ್ಷದವರು ನನ್ನ ವಕ್ತಾರ ಇರ್ಲಿ ಅಮ್ಮ.